ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಮನೆಗೆ ಬರುವ ಅತಿಥಿಗಳಿಗೆ ಗೌರವವನ್ನು ನೀಡುವುದು ಕರ್ತವ್ಯವಾಗುತ್ತದೆ. ನಿನ್ನ ಮನೆಗೆ ಬರುವವರಾಗಲಿ, ನಿನ್ನ ಊರಿಗೆ ಬರುವವರಾಗಲಿ, ನಿನ್ನ ದೇಶಕ್ಕೆ ಬಂದಿರುವವರಾಗಲಿ, ಅತಿಥಿಗಳನ್ನು ಗೌರವಿಸುವುದು ಪುಣ್ಯದ ಕಾರ್ಯವಾಗುತ್ತದೆ. ಈ ಗುರುವಿನ ಮಗುವಾಗಿರುವ ನೀನು ಅಗತ್ಯವಿರುವವರಿಗೆ ಆದಷ್ಟು ಮಾರ್ಗದರ್ಶನವನ್ನು ನೀಡು. ದಾರಿ ತೋರಿಸುವ ವ್ಯಕ್ತಿ ಗುರುವಿನ ಸ್ಥಾನವನ್ನು ಪಡೆಯುತ್ತಾನೆ. ಈ ಭೂಮಿ ತಾಯಿಗೆ ಎಲ್ಲರೂ ಸಮಾನವೇ. ನನ್ನ ಎಲ್ಲ ಮಕ್ಕಳು ನನಗೆ ಸಮಾನವೇ. ಕರ್ಮಾನುಸಾರವಾಗಿ ನಿನಗೆ ಎಲ್ಲ ಉತ್ತಮವಾಗಿರುವುದೇ ಸಿಗುತ್ತದೆ. ಉತ್ತಮವಾದ ಕಾರ್ಯಗಳನ್ನು ಮಾಡಿಕೊಂಡು ಬಾ. ಬೇರೆಯವರ ವರ್ತನೆ ಅವರ ಗುಣವನ್ನು ತೋರಿಸುತ್ತದೆ. ನಿನ್ನ ಗುಣ ನಿನ್ನದಾಗಿರಲಿ. ನೀನು ಪ್ರಾರಂಭಿಸುವ ಕೆಲಸ ಹಲವರ ಜೀವನದಲ್ಲಿ ಪ್ರೇರಣೆಯಾಗುತ್ತದೆ. ಭಯವನ್ನು ಬಿಟ್ಟು ಬಿಡು. ಹಿಂದಿರುಗಿ ನೋಡಬೇಡ. ನಾನು ಎಲ್ಲವನ್ನೂ ಸಹಿಸಿಕೊಳ್ಳಬೇಕೇ ಬಾಬಾ? ಜನರು ಮಾಡುವ ಅನ್ಯಾಯವನ್ನು ನಾನು ಸ್ವೀಕರಿಸಬೇಕೇ ಎಂಬುದು ನಿನ್ನ ಪ್ರಶ್ನೆಯಾಗಿದೆಯಲ್ಲವೇ? ನನ್ನ ಮಗುವೆ, ಅನ್ಯಾಯಕ್ಕೆ ಸೂಕ್ತವಾದ ಪ್ರತಿಕ್ರಿಯೆಯನ್ನು ನೀಡುವುದು ನಿನ್ನ ಹಕ್ಕು. ಆ ಶಕ್ತಿಯು ನಿನ್ನಲ್ಲಿದೆ ಎಂದು ನಂಬು. ನಿನ್ನ ಪ್ರತಿಕ್ರಿಯೆಯನ್ನು ನೀಡಿದ ಮೇಲೆ ಹಿಂದಿರುಗಿ ನೋಡದೆ ಮುನ್ನಡಿ. ಸುಂದರವಾದ ಮಾರ್ಗವು ನಿನಗೋಸ್ಕರವೇ ಸಿದ್ಧವಾಗಿದೆ ಎಂದು ನಂಬಿ ಆತ್ಮವಿಶ್ವಾಸದಿಂದ ಮುನ್ನಡಿ. ಎಲ್ಲವನ್ನೂ ನಾನು ನೋಡಿಕೊಳ್ಳುತ್ತೇನೆ ಎನ್ನುವ ನಂಬಿಕೆಯಿಂದ ಮುನ್ನಡಿ. ನೋವಿನಿಂದ ಸಂತೋಷದ ಕಡೆಗೆ, ಯಶಸ್ಸಿನ ಕಡೆಗೆ, ನಂಬಿಕೆಯ ಕಡೆಗೆ ನಿನ್ನ ಹೆಜ್ಜೆಗಳಿರಲಿ. ನಿನಗೆ ನಾನಿದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.